ಶರೀರ ಶಬ್ದದ ನಿಷ್ಪತ್ತಿ ಶೀರ್ಯತೆ ಇತಿ ಶರೀರಂ, ದಿನೇ ದಿನೇ ಅದು ನಾಶದ ಕಡೆಗೆ ಹೋಗ್ತದೆ ಅಂತ. ಗೀತಾ ಪ್ರಸ್ಥಾನದಲ್ಲಿ ಹೀಗೊಂದು ನಿಷ್ಪತ್ತಿ ಇದ್ದದನ್ನು ಹಿಂದೆ ನೋಡಿದ್ದೀವಿ. ಹಿಂಸಾ ಹೇತುಶ್ಚ ಜೀವಸ್ಯ ಪರೇಣ ಪ್ರೇರ್ಯತೆ ಚ ಯತ್ ಅಂತ. ಇದು ಹಿಂಸಾ ಹೇತುವಾಗಿದೆ. ಈ ಜೀವ ಇದರೊಳಗಿದ್ದು ಅನೇಕ ಥರದ ಹಿಂಸೆಗೊಳಗಾಗ್ತಾನೆ. ಹಾಗಾಗಿ ಹಿಂದಿನ ನಿಷ್ಪತ್ತಿಗೂ ಇಲ್ಲಿಗೂ ವ್ಯತ್ಯಾಸ ಏನಂದ್ರೆ, ಇದು ನಿತ್ಯ ನಾಶದ ಕಡೆ ಹೋಗ್ತದೆ, ಕರ್ಮಣಿ ಪ್ರಯೋಗ ಅದು. ಶೀರ್ಯತೆ ಇತಿ ಶರೀರಂ ಅಂತ. ಇಲ್ಲಿ ಶೃಣಾತಿ ಇತಿ ಶರೀರಂ, ತಾನೇ ಜೀವನನ್ನ ಹಿಂಸೆಗೆ ಈಡು ಮಾಡ್ತದೆ ಅಂತ. ಮತ್ತೆ ಶರೀರ ಅಂತಿದೆಯಲ್ಲ, ಅದಕ್ಕೆ ಪರೇಣ ಪ್ರೇರ್ಯತೆ, ಪರಮಾತ್ಮನಿಂದ ಇದು ಪ್ರೇರಿತವಾಗಿದೆ ಅಂತ ಕೂಡ ಅಲ್ಲಿ ನಿಷ್ಪತ್ತಿ ತೋರಿಸಿದ್ದಾರೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 232ನೇ ಅಧ್ಯಾಯ 12ನೇ ಶ್ಲೋಕದಲ್ಲಿ ಶರೀರಂ ಕ್ಷಯಣಾತ್ ಭವತಿ, ಈ ಸೂಕ್ಷ್ಮ ಮಹಾಭೂತಗಳು ಪಂಚಮಹಾಭೂತಗಳು ಇವೆಲ್ಲ ಈ ಶರೀರವನ್ನು ಆಶ್ರಯಿಸಿಕೊಂಡಿರುವುದರಿಂದ, ಮತ್ತೆ ದಶೇಂದ್ರಿಯಗಳು ಮನಸ್ಸು ಇವೆಲ್ಲವೂ ಶರೀರವನ್ನು ಆಶ್ರಯಿಸಿಕೊಂಡಿರುವುದರಿಂದ, ಹೀಗೆ ಆಶ್ರಯ ಕೊಟ್ಟಿರುವುದರಿಂದ ಇದಕ್ಕೆ ಶರೀರ ಅಂತ ಹೇಳಬೇಕು ಅಂತ ಇನ್ನೊಂದು ನಿಷ್ಪತ್ತಿಯನ್ನು ಕೂಡ ಹೇಳ್ತಾರೆ.